ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಾಠಗಳಿಗೆ ಸಂಬಂಧಪಟ್ಟಂಥ ವಿವರಣೆ ಹಾಗೂ ಪಾಠಗಳ ನೋಟ್ಸನ್ನು ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗಿರ್ತದೆ. ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ನಾವು ಏನು ತಿಳ್ಕೊತೀವಿ ಅಂತಂದರೆ, ಮೈಸೂರಿನ ಪ್ರಾರಂಭದ ಮುಖ್ಯ ಅರಸರಾದಂಥ ಚಿಕ್ಕದೇವರಾಜ ಒಡೆಯರ ಸಾಧನೆಗಳ ಬಗ್ಗೆ ತಿಳ್ಕೊತೀವಿ. ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ತಿಳ್ಕೊತೀವಿ. ಜೊತೆಗೆ 4 ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳ್ಕೊತೀವಿ. ತದನಂತರ ಮೈಸೂರು ಕಮಿಷನರ್ ಆಳ್ವಿಕೆಗಳ ಬಗ್ಗೆ ತಿಳ್ಕೊತೀವಿ. ಮತ್ತು ದಿವಾನರ ಆಳ್ವಿಕೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರೆ ಎಲ್ಲ ಪಾಠಗಳು, ನೋಟ್ಸು ಎಲ್ಲ ಕೂಡ ಸಿಗುತ್ತೆ. ಮೈಸೂರಿನ ಒಡೆಯರು. ಈ ಮೈಸೂರು ಎಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮೈಸೂರು ನಗರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರತಕ್ಕಂಥ ಒಂದು ಸುಂದರವಾದ ನಗರ ಅಂತ ಹೇಳ್ಬೋದು. ಚಾಮುಂಡಿ ಬೆಟ್ಟದ ಒಂದು ತಪ್ಪಲಲ್ಲಿ ಇದೆ. ಈ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿ ಇರ್ತಾಳೆ. ಆ ಚಾಮುಂಡೇಶ್ವರಿ ದೇವಿ ಮೈಸೂರು ಒಡೆಯರ ಒಂದು ಮನೆಯ ಅಧಿದೇವತೆ ಅಂತ ಹೇಳ್ಬೋದು. ಅವರ ಮನೆಯ ದೇವತೆ ಚಾಮುಂಡೇಶ್ವರಿ ದೇವಿ ಆಗಿರ್ತಾಳೆ ಅಂತ ಹೇಳ್ಬೋದು. ಈ ಮೈಸೂರು ಒಡೆಯರು ವಿಜಯನಗರ ಅರಸರ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಂಥ ಅರಸರು ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಪ್ರಾರಂಭದಲ್ಲಿ ಇವರ ರಾಜಧಾನಿ ಬಂದು ಇವರ ಮೈಸೂರಾಗಿರ್ತದೆ. ಮೈಸೂರನ್ನು ರಾಜಧಾನಿಯಾಗಿಟ್ಕೊಂಡು ಇವರೇನು ಮಾಡ್ತಾರೆ ಅಂತಂದರೆ ಆಡಳಿತವನ್ನು ನಡೆಸ್ತಾರೆ. ಇವರ ಒಂದು ರಾಜ್ಯದ ಲಾಂಛನ ಬಂದು ಗಂಡ ಬೇರುಂಡ. ಈ ಒಂದು ಮೈಸೂರಿನ ಒಡೆಯರು ಒಂದು ಪ್ರಮುಖವಾದ ಉತ್ಸವವನ್ನು ನಡೆಸ್ತಾರೆ. ಆ ಉತ್ಸವ ಯಾವುದಪ್ಪ ಅಂತಂದರೆ ದಸರಾ ಉತ್ಸವ. ಅದು ಅಕ್ಟೋಬರ್ ತಿಂಗಳಲ್ಲಿ ಪ್ರತಿ ವರ್ಷ ನಡೀತಾ ಇದೆ. ಈಗಲೂ ಕೂಡ ಅದು ನಡ್ಕೊಂಡು ಬರ್ತಾನೆ ಇದೆ. ಇನ್ನು ಮೈಸೂರು ಅರಮನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಒಂದು ಅರಮನೆ 1902ರಲ್ಲಿ ಮತ್ತೆ ಅದನ್ನು ನಿರ್ಮಾಣ ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ ಹಳೆಯ ಅರಮನೆಯನ್ನು ಕಟ್ಟಿಗೆಗಳನ್ನು ಬಳಸ್ಕೊಂಡು ನಿರ್ಮಾಣ ಮಾಡಿರ್ತಾರೆ. ಅದು ಬೆಂಕಿಗೆ ಆಹುತಿ ಆಗುತ್ತೆ. ಬೆಂಕಿಗೆ ಆಹುತಿ ಆದಮೇಲೆ ಏನು ಮಾಡ್ತಾರೆ, ಹೊಸದಾಗಿ 1912ರಲ್ಲಿ ಒಂದು ಅರಮನೆಯನ್ನು ಕಟ್ತಾರೆ. ಆ ಅರಮನೆಯಲ್ಲಿರ್ತಕ್ಕಂಥ ಒಂದು ಸಭಾಂಗಣವನ್ನು ಅಥವಾ ಅದನ್ನು ದರ್ಬಾರ್ ಹಾಲ್ ಅಂತ ಕರಿತೀವಿ. ಆ ದರ್ಬಾರ್ ಹಾಲನ್ನು ರಾಜ ರವಿವರ್ಮ ಏನು ಮಾಡ್ತಾನೆ, ಚಿತ್ರಕಲಾಕಾರ ಅದನ್ನು ಚಿತ್ರಿಸಿ ಏನು ಮಾಡ್ತಾನೆ, ಶೃಂಗರಿಸ್ತಾನೆ. ಅದನ್ನು ಬಹಳ ಚಿತ್ರಕಲೆಗಳನ್ನೆಲ್ಲ ಮಾಡಿ ಭಾಳ ಚೆನ್ನಾಗಿ ಕಾಣಬೇಕು ಆ ರೀತಿಯಾಗಿ ರಾಜ ರವಿವರ್ಮ ಮಾಡ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಪ್ರಾರಂಭದಲ್ಲಿ ಅಂದರೆ 1894ರಲ್ಲಿ ಇದ್ದಂಥ ಮೊದಲ ಅರಮನೆ, ಅದು ಕಟ್ಟಿಗೆಯಲ್ಲಿ ಮಾಡಿರ್ತಕ್ಕಂಥದ್ದು ಅರಮನೆ. ತದನಂತರ ಕಟ್ಟಿಗೆಯಲ್ಲಿರ್ತಕ್ಕಂಥ ಅರಮನೆ ಸುಟ್ಟೋದ್ಮೇಲೆ ಹೊಸದಾಗಿ 1912ರಲ್ಲಿ ನಿರ್ಮಾಣ ಮಾಡಿದಂಥ ಒಂದು ಅರಮನೆ ಅದಾಗಿರ್ತದೆ. ತದನಂತರ ಈಗಿನ ಒಂದು ಅರಮನೆಯನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಅರಮನೆಯಲ್ಲಿರ್ತಕ್ಕಂಥ ಒಂದು ಸಿಂಹಾಸನವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವಲ್ಲಿ ನೋಡ್ಬೋದಾಗಿರ್ತದೆ. ನಾನು ಆಗಲೇ ಹೇಳ್ದಂಗೆ ಮೈಸೂರಿನ ಪ್ರಾರಂಭದಲ್ಲಿರ್ತಕ್ಕಂಥ ಒಬ್ಬ ಪ್ರಮುಖ ಅರಸ ಚಿಕ್ಕದೇವರಾಜ ಒಡೆಯರು. ಇವರು ಶೂರರಾಗಿದ್ದರು ಮತ್ತು ಆಡಳಿತದಲ್ಲಿ ಹಲವಾರು ಬದಲಾವಣೆಗಳನ್ನು ಇವರು ಜಾರಿಗೆ ತರ್ತಾರೆ. ಇವರ ಪ್ರಮುಖ ಸಾಧನೆಗಳನ್ನು ನೋಡೋದಾದರೆ, ಇವರು ತನ್ನ ರಾಜಧಾನಿಯಲ್ಲಿ 18 ಶಾಖೆಗಳುಳ್ಳ ಒಂದು ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಅಟಾರ ಕಚೇರಿ ಅಂತಲೂ ಕೂಡ ಕರೀತಾರೆ. ಜೊತೆಗೆ ಜನರಿಗೆ ತೂಕ ಮತ್ತು ಅಳತೆಗಳಲ್ಲಿ ಮೋಸ ಆಗಬಾರ್ದು ಅಂಥೇಳಿ ಅದಕ್ಕೂ ಕೂಡ ಹಲವಾರು ನಿಯಮಗಳನ್ನು ಇವರು ರೂಪಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಅಧಿಕಾರದಲ್ಲಿ ಅಧಿಕಾರಿಗಳು ಲಂಚಗಳನ್ನು ತಗೊಂಡು ಭ್ರಷ್ಟರಾಗಬಾರ್ದು ಅಂತೇಳಿ ಅದನ್ನು ತಡೆಯಲು ಕೂಡ ಹಲವಾರು ಕ್ರಮಗಳನ್ನು ಚಿಕ್ಕದೇವರಾಜ ಒಡೆಯರು ತಗೊಳ್ತಾರೆ ಪ್ರಾರಂಭದಲ್ಲೇ. ನೀವು ನೋಡ್ಬೋದು ಅಟಾರ ಕಚೇರಿಯನ್ನು ಯಾರು ಸ್ಥಾಪನೆ ಮಾಡೋರು ಅಂತ ಹೇಳ್ಬೋದು. ಅಟಾರ ಕಚೇರಿಯನ್ನು ಯಾರು ಸ್ಥಾಪನೆ ಮಾಡೋರು ಅಂತಂದರೆ ಚಿಕ್ಕದೇವರಾಜ ಒಡೆಯರು. ಇಲ್ಲಿ ಎಷ್ಟು ಶಾಖೆಗಳಿತ್ತು? 18 ಶಾಖೆಗಳು ಇತ್ತು. ಇದು ಎಲ್ಲಿ ಸ್ಥಾಪನೆ ಮಾಡಿದ್ದು? ಮೈಸೂರಲ್ಲಿ ಸ್ಥಾಪನೆಯನ್ನು ಮಾಡಿದ್ದು. ನೆನಪಲ್ಲಿರಲಿ.
ಮರಿಬಾರ್ದು. ಇನ್ನು ಚಿಕ್ಕದೇವರಾಜ ಒಡೆಯರು ಏನು ಮಾಡ್ತಾರೆ ಅಂತಂದರೆ, ಈ ಬೆಂಗಳೂರು ಮೈಸೂರಿನ ಇವರು ಮೊಘಲರ ಒಂದು ವಶದಲ್ಲಿರ್ತದೆ. ಅದಕ್ಕೇನು ಮಾಡ್ತಾರೆ ಅಂತಂದರೆ 3,00,000 ವರಹಗಳನ್ನು ಕೊಟ್ಟು ಬೆಂಗಳೂರನ್ನು ಚಿಕ್ಕದೇವರಾಜ ಒಡೆಯರು ಗುತ್ತಿಗೆಗೆ ಪಡ್ಕೋತಾರೆ. ಕೇಳ್ಬೋದು, ಬೆಂಗಳೂರನ್ನು ಮೊಘಲರಿಂದ ಗುತ್ತಿಗೆಯನ್ನು ಪಡ್ಕೊಂಡಂಥ ಅರಸ ಯಾರು ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗುತ್ತೆ. ಬೆಂಗಳೂರನ್ನು ಗುತ್ತಿಗೆಯನ್ನು ಪಡ್ಕೊಂಡಂಥ ಅರಸ ಚಿಕ್ಕದೇವರಾಜ ಒಡೆಯರು. ಇನ್ನು ಮುಂದೆ ಒಂದಷ್ಟು ಜನಮುಖಿ ಕಾರ್ಯಗಳನ್ನು ಚಿಕ್ಕದೇವರಾಜ ಒಡೆಯರು ಮಾಡ್ತಾರೆ. ಕೃಷಿಗೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಶ್ರೀರಂಗಪಟ್ಟಣದಲ್ಲಿ ಹರಿತಿರ್ತಕ್ಕಂಥ ಪಶ್ಚಿಮ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಕೃಷಿಗೆ ನೀರನ್ನು ಒದಗಿಸ್ತಾರೆ. ಜೊತೆಗೆ ಆಡಳಿತದಲ್ಲಿ ಕಡಿಮೆ ಖರ್ಚನ್ನು ಮಾಡಿ ಅತಿ ಹೆಚ್ಚು ಸಂಪತ್ತನ್ನು ಇವರು ಸಂಗ್ರಹಿಸ್ತಾರೆ. ಅದಕ್ಕೆ ಇವರಿಗೆ ಒಂದು ಬಿರುದನ್ನು ಕೊಡ್ತಾರೆ, ನವಕೋಟಿ ನಾರಾಯಣ ಅಂತೇಳಿ ಇವರು ಇವರಿಗೆ ಒಂದು ಬಿರುದನ್ನು ಇವರು ಪಡ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಸರ್ಕಾರದ ಒಂದು ಕಾಗದ ಪತ್ರ ರವಾನೆ ಮಾಡೋದಕ್ಕೆ ಅಂಚೆಯನ್ನು ಕೂಡ ಇವರು ಅಂಚೆ ವ್ಯವಸ್ಥೆಯನ್ನು ಕೂಡ ಇವರು ತಮ್ಮ ಒಂದು ಇದರ ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇವರ ಒಂದು ಕಾಲದಲ್ಲಿ ಮೈಸೂರು ಬಹಳ ಅಭಿವೃದ್ಧಿಯನ್ನು ಹೊಂದಿತ್ತು, ಸಂಪದ್ಭರಿತವಾಗಿತ್ತು ಅಂತ ಹೇಳ್ಬೋದು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಬಹಳ ಪ್ರಸಿದ್ಧರಾದ ಅರಸ ಅಂತಲೂ ಕೂಡ ಇವರು ಎಲ್ಲರ ಮೆಚ್ಚುಗೆಗೆ ಇವರು ಪಾತ್ರರಾಗ್ತಾರೆ, ಚಿಕ್ಕದೇವರಾಜ ಒಡೆಯರು. ಈ ಚಿಕ್ಕದೇವರಾಜ ಒಡೆಯರು ಹಲವಾರು ಕವಿಗಳಿಗೆ ಏನು ಮಾಡಿರ್ತಾರೆ, ಆಶ್ರಯವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇವರ ಒಂದು ಆಶ್ರಯದಲ್ಲಿದ್ದಂಥ ಒಬ್ಬ ಪ್ರಮುಖ ಕವಿ ಸಿಂಗಾರಾರ್ಯ. ಇವರು ಕನ್ನಡದಲ್ಲೇ ಮೊಟ್ಟ ಮೊದಲ ಒಂದು ನಾಟಕವನ್ನು ಬರೀತಾರೆ. ಆ ನಾಟಕ ಯಾವುದಪ್ಪ ಅಂದರೆ ಮಿತ್ರವಿಂದ ಗೋವಿಂದ ಅಂತಕ್ಕಂಥ ಒಂದು ನಾಟಕ. ಇದಲ್ಲದೆ ಚಿಕ್ಕದೇವರಾಜ ಒಡೆಯರ ಒಂದು ಆಸ್ಥಾನದಲ್ಲಿ ಒಬ್ಬ ಕವಯಿತ್ರಿನೂ ಕೂಡ ಇರುತ್ತಾಳೆ. ಆ ಕವಯಿತ್ರಿ ಯಾರಪ್ಪ ಅಂದರೆ ಸಂಚಿ ಹೊನ್ನಮ್ಮ. ಇವರು ಹದಿಬದೆಯ ಧರ್ಮ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಇವರು ಬರೀತಾರೆ. ಇವೆರಡೂ ಕೂಡ ನೆನಪಲ್ಲಿಟ್ಕೊಳ್ಳಿ. ಮಿತ್ರವಿಂದ ಗೋವಿಂದವನ್ನು ಬರೆದವರು ಸಿಂಗಾರಾರ್ಯರು ಮತ್ತು ಹದಿಬದೆಯ ಧರ್ಮವನ್ನು ಬರೆದವರು ಸಂಚಿ ಹೊನ್ನಮ್ಮ. ಇನ್ನು ಚಿಕ್ಕದೇವರಾಜ ಒಡೆಯರು ಮರಣವನ್ನು ಹೊಂದಿದ ಮೇಲೆ ಅಲ್ಲಿ ನೆಕ್ಸ್ಟ್ ಬಂದಂಥ ರಾಜರು ಅಷ್ಟೇನು ಸಮರ್ಥರಾಗಿರೋದಿಲ್ಲ, ದುರ್ಬಲರಾಗಿದ್ದರು. ಅದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ದಳವಾಯಿಗಳ ಒಂದು ಆಡಳಿತ ಪ್ರಾರಂಭ ಆಗುತ್ತೆ. ಅಂದರೆ ರಾಜರ ಒಂದು ಹೆಸರಲ್ಲಿ ದಳವಾಯಿಗಳು ಏನು ಮಾಡ್ತಾರೆ, ಆಡಳಿತವನ್ನು ನಡೆಸ್ತಾರೆ. ಅದರಲ್ಲಿ ದಳವಾಯಿಯಾಗಿದ್ದವ್ರು ಯಾರಪ್ಪ ಅಂದರೆ ನಂಜ ರಾಜ ಅಂತಕ್ಕಂಥವನು ಒಬ್ಬ ದಳವಾಯಿ ಆಗಿರ್ತಾನೆ. ಅವನ ಒಂದು ಸೇನೆಯಲ್ಲಿ ಒಬ್ಬ ಸಮರ್ಥನಾದ ಸೇನಾನಿ ಇರ್ತಾನೆ. ಆ ಸೇನಾನಿ ಬೇರೆ ಯಾರು ಅಲ್ಲ, ಹೈದರಲಿ. ಈ ಹೈದರಲಿ ಬಹಳ ಶೂರನಾಗಿರ್ತಾನೆ, ಸಾಹಸಿ ಕೂಡ ಆಗಿರ್ತಾನೆ. ಮೈಸೂರಿನ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಇವನೇನು ಮಾಡಿರ್ತಾನೆ, ಹಲವಾರು ಯುದ್ಧಗಳನ್ನು ಗೆದ್ದುಕೊಟ್ಟಿರ್ತಾನೆ. ಜೊತೆಗೆ ಮರಾಠರನ್ನು ಸೋಲಿಸಿ, ಅಂದರೆ ಬೆಂಗಳೂರು ಮರಾಠರ ಒಂದು ಇದರಲ್ಲಿರ್ತದೆ ವಶದಲ್ಲಿ. ತದನಂತರ ಫಸ್ಟು ಮೊಘಲರು, ಆಮೇಲೆ ಮರಾಠರು. ಆ ಮರಾಠರನ್ನು ಸೋಲಿಸಿ ಬೆಂಗಳೂರನ್ನು ಇವನು ವಶಪಡಿಸ್ಕೊಳ್ತಾನೆ. ಮತ್ತು ಅಪಾರ ಗೌರವಕ್ಕೂ ಕೂಡ ಇವನು ಪಾತ್ರರಾಗ್ತಾನೆ. ಜೊತೆಗೆ ರಾಜಧಾನಿಯಲ್ಲಿ ಸೈನಿಕರ ಒಂದು ಬಂಡಾಯ ಆಗುತ್ತೆ. ಆಗ ನಂಜರಾಜರನ್ನು ನಿವೃತ್ತಿಗೊಳಿಸಿ, ಆ ದಳವಾಯಿ ಹುದ್ದೆಯಿಂದ ನಿವೃತ್ತಿಗೊಳಿಸಿ ತಾನೇ ಮೈಸೂರಿನ ಒಂದು ಅಧಿಕಾರವನ್ನು ಕೈಗೆತ್ತಿಕೊಳ್ತಾನೆ. ಜೊತೆಗೆ ನಾನೇ ರಾಜ್ಯದ ಕಾರ್ಯಕರ್ತ ಅಂದ್ಕೊಂಡು ಏನು ಮಾಡ್ತಾನೆ ಅಂತಂದರೆ ಅಧಿಕಾರವನ್ನು ನಡೆಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಎರಡನೇ ಕೃಷ್ಣರಾಜ ಒಡೆಯರನ್ನ ಬದಿಗೊತ್ತಾನೆ. ಅಂತಂದರೆ ರಾಜರ ಆಳ್ವಿಕೆ ಇರ್ತದಲ್ಲ, ಅವ್ರನ್ನ ಸೈಡ್ಗೆ ತಳ್ಳಿ ತಾನೇ ಒಂದು ಮೈಸೂರಿನ ಒಂದು ಸಿಂಹಾಸನವನ್ನು ಹೇರಿ ಮೈಸೂರಿನ ಆಡಳಿತವನ್ನು ಪ್ರಾರಂಭವನ್ನು ಮಾಡ್ತಾನೆ. ಅಧಿಕಾರವನ್ನು ವಹಿಸ್ಕೊಂಡಂಥ ಇದರಲ್ಲಿ ರಾಜ್ಯದ ಒಂದು ವಿಸ್ತರಣೆಯನ್ನು ಶುರು ಮಾಡ್ತಾನೆ. ಹಲವಾರು ಯುದ್ಧಗಳನ್ನು ಮಾಡ್ತಾನೆ. ಅದರಲ್ಲಿ ಕೆಳದಿಯ ಒಂದು ರಾಜರನ್ನು ಸೋಲಿಸ್ತಾನೆ. ಮತ್ತು ಹಲವಾರು ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊಂಡು ಅಪಾರ ಸಂಪತ್ತನ್ನು ಇವನು ಪಡ್ಕೋತಾನೆ ಅಂತ ಹೇಳ್ಬೋದು. ಮತ್ತು ಈ ಹೈದರಲಿ ಮತ್ತು ಬ್ರಿಟಿಷರ ನಡುವೆ ಒಂದಷ್ಟು ಯುದ್ಧಗಳು ನಡೀತವೆ. ಯಾವ್ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ, ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಂಥ ಬ್ರಿಟಿಷರು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಭಾರತವನ್ನು ಪ್ರಾರಂಭದಲ್ಲಿ ಒಂದೊಂದಾಗಿ ಗೆದ್ದುಕೊಂಡು ಉತ್ತರ ಭಾರತದಲ್ಲೆಲ್ಲ ತಮ್ಮ ಒಂದು ಸಾಮರ್ಥ್ಯದಿಂದ ಪ್ರದೇಶಗಳನ್ನು ವಶಪಡಿಸ್ಕೊಂಡು ದಕ್ಷಿಣ ಭಾರತ ಕಡೆಗೆ ರಾಜ್ಯ ವಿಸ್ತರಣೆ ಮಾಡಬೇಕು ಅಂತೇಳಿ ಬರ್ತಾರೆ. ಆದರೆ ಹೈದರಾಲಿಗೆ ಇದನ್ನು ನೋಡಿದ್ರೆ ಆಗ್ತಿರೋದಿಲ್ಲ. ಹೇಗಾದರೂ ಮಾಡಿ ಈ ಬ್ರಿಟಿಷರನ್ನ ನಮ್ಮ ಒಂದು ಸಾಮ್ರಾಜ್ಯದ ಕಡೆಗೆ ಬರಬಾರ್ದು ಅವ್ರಿಗೆ ಅಂತೇಳಿ ಯುದ್ಧವನ್ನು ಮಾಡೋದಕ್ಕೆ ಹೋಗ್ತಾನೆ. ಆ ಯುದ್ಧಗಳೇ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ, ಅಥವಾ ಮೈಸೂರು ಯುದ್ಧಗಳು ಅಂತ ಕರಿತೀವಿ. ಈ ಯುದ್ಧಗಳು
ಹೈದರಾಲಿ ಮತ್ತು ಬ್ರಿಟಿಷರು, ಹೈದರಾಲಿ ಮತ್ತು ಟಿಪ್ಪು ಇವರ ನಡುವೆ ನಡೀತಕ್ಕಂಥ ಒಂದು ಯುದ್ಧಗಳು, ಒಟ್ಟು 4 ಯುದ್ಧಗಳು ನಡೀತವೆ. ಆಂಗ್ಲೋ ಮೈಸೂರು ಯುದ್ಧಗಳು, ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ, ಮೂರನೇ ಆಂಗ್ಲೋ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಇನ್ನು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭದಲ್ಲಿ ಬ್ರಿಟಿಷರು ಅಪಾರ ಹಾನಿಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ಮೊದಲನೇ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಏನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ದಾಳಿಯನ್ನು ಮಾಡ್ತಾನೆ, ಬ್ರಿಟಿಷರನ್ನು ಸೋಲಿಸ್ತಾನೆ. ಅನಿವಾರ್ಯವಾಗಿ ಏನು ಮಾಡ್ತಾರೆ ಅಂದರೆ ಬ್ರಿಟಿಷರು ಹೈದರ್ ಜೊತೆ ಒಪ್ಪಂದವನ್ನು ಮಾಡ್ಕೋತಾರೆ. ಯಾವ ಒಪ್ಪಂದವನ್ನು ಅಂದರೆ ಮದ್ರಾಸ್ ಒಪ್ಪಂದವನ್ನು. ಈ ಮದ್ರಾಸ್ ಒಪ್ಪಂದದ ಒಂದು ಮುಖ್ಯ ಉದ್ದೇಶಗಳೇನಪ್ಪ ಅಂತಂದರೆ, ಹೈದರಾಲಿ ಮತ್ತು ಬ್ರಿಟಿಷರು ಯಾವುದೇ ಕಾರಣಕ್ಕೂ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಮೊದಲು ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಬ್ರಿಟಿಷರು ಬೇರೆಯವರ ಜೊತೆ ಯುದ್ಧಕ್ಕೆ ಹೋಗಲಿ ಅಥವಾ ಹೈದರಾಲಿ ಬೇರೆಯವ್ರ ಜೊತೆ ಯುದ್ಧಕ್ಕೆ ಹೋಗಲಿ, ಆ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಹೈದರಾಲಿ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಬ್ರಿಟಿಷರು ಸಹಾಯ ಮಾಡಬೇಕು, ಮತ್ತು ಬ್ರಿಟಿಷರು ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಹೈದರ್ ಸಹಾಯಕ್ಕೆ ಹೋಗಬೇಕು. ಈ ರೀತಿ ಒಪ್ಪಂದವನ್ನು ಮಾಡ್ಕೋತಾರೆ. ಜೊತೆಗೆ ಯುದ್ಧ ಕೈದಿಗಳನ್ನು ಪರಸ್ಪರ ಬಿಡುಗಡೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಒಪ್ಪಂದನೂ ಕೂಡ ಇಲ್ಲಿ ಆಗುತ್ತೆ. ಯಾವುದರಲ್ಲಿ ಅಂದರೆ ಮದ್ರಾಸ್ ಒಪ್ಪಂದದಲ್ಲಿ ಕೇಳ್ಬೋದು. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನಡೆದಂಥ ಒಂದು ಒಪ್ಪಂದ ಯಾವುದು ಅಂತೇಳಿ, ಆ ಒಪ್ಪಂದ ಯಾವುದಪ್ಪ ಅಂದರೆ ಮದ್ರಾಸ್ ಒಪ್ಪಂದ. ಈಗ ಈ ಒಪ್ಪಂದ ಆಯಿತು. ಒಪ್ಪಂದ ಆದಂಥ ತದನಂತರ ಕೆಲವು ವರ್ಷಗಳ ನಂತರ ಏನಾಗುತ್ತೆ ಅಂದರೆ, ಮೈಸೂರಿನ ಒಂದು ಮೇಲೆ ಮರಾಠರು ಆಕ್ರಮಣವನ್ನು ಮಾಡ್ತಾರೆ. ಆ ಮರಾಠರು ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಬ್ರಿಟಿಷರು ತಟಸ್ಥರಾಗ್ತಾರೆ. ಒಪ್ಪಂದದ ಪ್ರಕಾರ ಇವರು ಸಹಾಯವನ್ನು ಮಾಡಬೇಕಿತ್ತು, ಆದರೆ ಇವರು ಯಾವುದೇ ರೀತಿ ಸಹಾಯ ಮಾಡಲಿಲ್ಲ. ಇದರಿಂದ ಕೋಪಗೊಂಡಂಥ ಹೈದರಾಲಿ ಏನು ಮಾಡ್ತಾನೆ, ಮತ್ತೆ ಬ್ರಿಟಿಷರನ್ನು ಜೊತೆ ಯುದ್ಧಕ್ಕೆ ಇಳಿತಾನೆ. ಆದರೆ ಈ ಎರಡನೇ ಯುದ್ಧದಲ್ಲಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಹೈದರಾಲಿಗೆ ಒಂದಷ್ಟು ಅನಾರೋಗ್ಯ ಉಂಟಾಗುತ್ತೆ. ಅನಾರೋಗ್ಯ ಉಂಟಾದಂಥ ಸಂದರ್ಭದಲ್ಲಿ ಆ ಎರಡನೇ ಒಂದು ಆಂಗ್ಲೋ ಮೈಸೂರು ಯುದ್ಧವನ್ನು ಅವನ ಮಗನಾದ ಟಿಪ್ಪು ಸುಲ್ತಾನ್ ಮುಂದುವರಿಸ್ತಾನೆ ಅಂತ ಹೇಳ್ಬೋದು. ಎರಡನೇದು, ಮೂರನೇದು, ನಾಲ್ಕನೇದು ಮುಂದೆ ಬರ್ತದೆ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೈದರಾಲಿಯ ಒಂದು ಸಾಧನೆಯನ್ನು ನೋಡೋದಾದರೆ, ಹೈದರಾಲಿಗೆ ಓದು ಬರಹ ಗೊತ್ತಿಲ್ಲದಿದ್ರೂ ಕೂಡ ಅವರು ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳನ್ನು ಮಾತನಾಡ್ತಿರ್ತಾನೆ ಅಂತ ಹೇಳ್ಬೋದು. ಮೈಸೂರಿನ ಒಂದು ರಾಜ್ಯದ ವಿಸ್ತಾರವನ್ನು ಮಾಡ್ತಾನೆ. ದಕ್ಷ ಆಡಳಿತಗಾರ. ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಇವನಿಗೆ ಒಂದು ಹೆಸರು ಇದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಬೆಂಗಳೂರಲ್ಲಿ ಇರತಕ್ಕಂಥ ಒಂದು ಸುಂದರ ಉದ್ಯಾನವನವಾದಂಥ ಲಾಲ್ಬಾಗ್ ಇವನ ಒಂದು ಕಾಲದಲ್ಲೇ ಆರಂಭ ಆಯಿತು ಅಂತಲೂ ಕೂಡ ಇಲ್ಲಿ ತಿಳ್ಕೊಬೋದಾಗಿರ್ತದೆ ನಾವು. ಇನ್ನು ಟಿಪ್ಪು ಸುಲ್ತಾನ್. ಈ ಟಿಪ್ಪು ಸುಲ್ತಾನ್ ಹೈದರಾಲಿಯ ಮಗನಾಗಿರ್ತಾನೆ. ಹೈದರಾಲಿ ಇದ್ದಾಗಲೇ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ವಿಜಯವನ್ನು ಗಳಿಸಿರ್ತಾನೆ. ಟಿಪ್ಪು ಸುಲ್ತಾನ್ ಧೀರ ಯುವಕನಾಗಿರ್ತಾನೆ. ತಂದೆಯ ಮರಣ ನಂತರ ಇವನು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾಲಿಡ್ತಾನೆ. ಕಾಲಿಟ್ಟು ಏನು ಮಾಡ್ತಾನೆ ಅಂತಂದರೆ, ಅವರಿವರು ಸಹಾಯವನ್ನು ಕೇಳ್ತಾನೆ ಬ್ರಿಟಿಷರ ಒಂದು ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ. ಆದರೆ ಯಾರೂ ಕೂಡ ಸಹಾಯವನ್ನು ಮಾಡೋದಿಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾನೆ. ಏಕಾಂಗಿಯಾಗಿ ಹೋರಾಟ ಮಾಡಿದ್ರೂ ಕೂಡ ಇಲ್ಲಿ ಟಿಪ್ಪು ಸೋಲ್ತಾನೆ. ಬ್ರಿಟಿಷರ ಜೊತೆಗೆ ಇವನು ಮಂಗಳೂರು ಒಪ್ಪಂದವನ್ನು ಮಾಡ್ಕೋತಾನೆ. ಮಂಗಳೂರು ಒಪ್ಪಂದವನ್ನು ಮಾಡಿಕೊಂಡು ಇಲ್ಲಿ ಗೆದ್ದಿದ್ದಂಥ ಪ್ರದೇಶಗಳನ್ನು ಬಿಟ್ಕೊಡ್ತಕ್ಕಂಥದ್ದು ಇದರ ಒಂದು ಮುಖ್ಯ ಉದ್ದೇಶ. ಅವ್ರು ಗೆದ್ಕೊಂಡಿರ್ತಕ್ಕಂಥ ಪ್ರದೇಶವನ್ನು ಇವರು ಕೊಡೋದು, ಆದರೆ ಅವರ ಪ್ರದೇಶವನ್ನು ಇವ್ರು ಗೆದ್ಕೊಂಡಿರ್ತಾರೆ, ಇವ್ರ ಪ್ರದೇಶವನ್ನು ಅವ್ರು ಗೆದ್ಕೊಂಡಿರ್ತಾರೆ. ಆ ಪ್ರದೇಶಗಳನ್ನು ವಾಪಸ್ ಕೊಡ್ತಕ್ಕಂಥದ್ದು, ಜೊತೆಗೆ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಈ ಥರ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ, ಮಂಗಳೂರು ಒಪ್ಪಂದವನ್ನು. ಇನ್ನು ಮೂರನೇ ಒಪ್ಪಂದ. ಈ ಮೂರನೇ ಒಪ್ಪಂದ ಏನಪ್ಪ, ಮೂರನೇ ಒಂದು ಆಂಗ್ಲೋ ಮೈಸೂರು ಯುದ್ಧ, ಅಲ್ಲೂ ಕೂಡ ಒಂದು ಒಪ್ಪಂದ ನಡೀತದೆ. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ, ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮಾಡ್ತಾರೆ. ಆದರೆ ಬೇರೆ ಮಾರ್ಗ ಇಲ್ಲ. ಟಿಪ್ಪುಗೆ ಯಾವುದೇ ರೀತಿ ಸಹಾಯ ಯಾರಿಂದನೂ ಸಿಗಲಿಲ್ಲ. ಇನ್ನು ಅನಿವಾರ್ಯವಾಗಿ ಏನು ಮಾಡ್ತಾನೆ, ಟಿಪ್ಪು ಏನು ಮಾಡ್ತಾನೆ, ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡ್ಕೋತಾನೆ. ಈ ಒಪ್ಪಂದದ ಪ್ರಕಾರ ಬ್ರಿಟಿಷರಿಗೆ ಯುದ್ಧದ ಹಾನಿಯಾಗಿ ಅಪಾರವಾದ ಧನವನ್ನು ಕೊಡಬೇಕಾಗಿತ್ತು. ಮತ್ತು ಹಣವನ್ನು ತೀರಿಸೋದಕ್ಕೆ ತನ್ನ ಇಬ್ಬರು ಮಕ್ಕಳನ್ನು ಏನು ಮಾಡ್ತಾನೆ ಅಂತಂದರೆ ಒತ್ತೆಯಾಳಾಗಿ ಇಡ್ತಾನೆ. ಇನ್ನು ಈ ಒಂದು ಘಟನೆಯಿಂದ ಟಿಪ್ಪು ಬಹಳ ಅವಮಾನವನ್ನು ಪಡ್ಕೊಂಡು ಬ್ರಿಟಿಷರ ವಿರುದ್ಧ ಮತ್ತೆ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧವನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರೀತಾರೆ. ಇಲ್ಲೂ ಕೂಡ ಯುದ್ಧದಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣದ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ. ಟಿಪ್ಪು ವೀರಾವೇಶದಿಂದ ಹೋರಾಡ್ತಾನೆ. ವೀರಾವೇಶದಿಂದ ಹೋರಾಡಿ ಅವನೇನು ಮಾಡ್ತಾನೆ, ಮರಣವನ್ನು ಹೊಂದುತ್ತಾನೆ. ಈ ಒಂದು ಟಿಪ್ಪುವಿನ ಒಂದು ಸಾಧನೆಗಳನ್ನು ಹಲವಾರು ಲಾವಣಿಗಳಲ್ಲಿ ನಾವು ಕಾಣ್ಬೋದು. ಮತ್ತು ಟಿಪ್ಪುವಿನ ಮೈಸೂರಿನ ಹುಲಿ ಅಂತಲೂ ಕೂಡ ಅವರು ಲಾವಣಿಗಳಲ್ಲಿ ಹೇಳಿದ್ದಾರೆ, ಬಹಳ ಶೂರನಾಗಿದ್ದವನು ಅಂತ.
ತದನಂತರ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದಿದ ಮೇಲೆ ಆ ಒಂದು ರಾಜ್ಯವನ್ನು ಬ್ರಿಟಿಷರ ಒಂದು ವಶವಾಗುತ್ತೆ. ಅದನ್ನೇನು ಮಾಡ್ತಾರೆ ಅಂತಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಹಸ್ತಾಂತರಗೊಳಿಸ್ತಾರೆ. ಇನ್ನು ಟಿಪ್ಪುವಿನ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ನೋಡೋದಾದರೆ ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನು ಸಾಧನೆಗಳು ಬಹಳ ನೋಡ್ಬೋದು. ಮತ್ತು ಬಹಳ ಒಂದು ಒಳ್ಳೆಯ ಗ್ರಂಥಾಲಯವನ್ನು ಹೊಂದಿದ್ದ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಒಂದು ಅರಮನೆ, ಶ್ರೀರಂಗಪಟ್ಟಣದಲ್ಲಿ ಬೇಸಿಗೆ ಅರಮನೆ, ಅದನ್ನು ದರಿಯಾ ದೌಲತ್ ಅಂತಲೂ ಕೂಡ ಕರೀತಾರೆ, ಟಿಪ್ಪು ಮಾಡಿಸಿದ ಅಂತ ಹೇಳ್ಬೋದು. ಅರಮನೆಯ ಗೋಡೆಗಳ ಮೇಲೆ, ಚಾವಣಿಗಳ ಮೇಲೆ ಮತ್ತು ಕಂಬಳಗಳ ಮೇಲೆ ಚಾರಿತ್ರಿಕ ಸಂಗತಿಗಳನ್ನು ಅವನು ಆಕರ್ಷವಾಗಿ ಚಿತ್ರಿಸಿದ್ದಾನೆ ಅಂತಲೂ ಕೂಡ ಹೇಳ್ಬೋದಾಗಿರ್ತದೆ. ಒಂದು ನಿಮಿಷ. ಜೊತೆಗೆ ಟಿಪ್ಪು ರಾಜ್ಯದ ಒಂದು ಸಮೃದ್ಧಿಗಾಗಿ ಬಹಳ ಶ್ರಮಿಸಿದ್ದ ಅಂತಲೂ ಕೂಡ ಹೇಳ್ಬೋದು. ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದ್ದ ಅಂತ ಹೇಳ್ಬೋದು. ಮತ್ತು ಫ್ರೆಂಚ್ ಅಧಿಕಾರಿಗಳ ಒಂದು ಸಹಾಯವನ್ನು ಪಡ್ಕೊಂಡು ಸೈನ್ಯವನ್ನು ಆಧುನಿಕವಾಗಿ ಸಜ್ಜುಗೊಳಿಸಿದ್ದ. ಮತ್ತು ಶ್ರೀರಂಗಪಟ್ಟಣದಲ್ಲಿ ಫಿರಂಗಿಗಳ ಒಂದು ಎರಕವನ್ನು ಕೂಡ ಒಯ್ತಾ ಇದ್ದ ಅಂತ ಹೇಳ್ಬೋದು. ಜೊತೆಗೆ ಟಿಪ್ಪು ರಾಕೆಟ್ ಬಳಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಕೂಡ ಕರಗತವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ಬೆಂಗಳೂರಿನ ಅರಮನೆ ಮತ್ತು ದರಿಯಾ ದೌಲತನ್ನು ಮತ್ತು ಜುಮ್ಮಾ ಮಸೀದಿ ಅವನ ಒಂದು ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಕಾಣ್ಬೋದು. ಇನ್ನು ಟಿಪ್ಪು ಹಿಂದೂ ದೇವಾಲಯಗಳಿಗೂ ಕೂಡ ದಾನವನ್ನು ಕೊಡ್ತಾ ಇದ್ದ. ಮತ್ತು ಶೃಂಗೇರಿ ಮಠಕ್ಕೂ ಕೂಡ ದೇಣಿಗೆಯನ್ನು ನೀಡಿದ್ದ ಅಂತ ಹೇಳ್ಬೋದು. ಮತ್ತು ಭೂ ಹಿಡುವಳಿಗಳ ಸುಧಾರಣೆಗಳಿಗೆ ರೈತರಿಗೆ ಸುಲಭ ಕಂತಿನಲ್ಲಿ ಸಾಲಗಳನ್ನು ಕೂಡ ಅವನು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ಟಿಪ್ಪು ಸುಲ್ತಾನ್ ಮಾಡಿರ್ತಾನೆ. ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಇದರಲ್ಲಿ ಸಮಾಧಿ ಮತ್ತು ಜುಮ್ಮಾ ಮಸೀದಿಗಳು ಟಿಪ್ಪುವಿನ ಭವ್ಯ ನಿರ್ಮಾಣಗಳಾಗಿರ್ತವೆ. ಮತ್ತು ಈ ಒಂದು ಮಸೀದಿಯಲ್ಲಿ ಮಿನಾರಗಳ ಒಂದು ನೋಡೋದಕ್ಕೆ ಆಕರ್ಷಣವಾಗಿರುತ್ತದೆ ಅಂತ ಹೇಳ್ಬೋದು. ಮತ್ತು ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಲ್ಲಿ ಟಂಕಸಾಲೆಗಳನ್ನು ಕೂಡ ಟಿಪ್ಪು ನಿರ್ಮಾಣವನ್ನು ಮಾಡಿದ್ದ. ನೀವಿಲ್ಲಿ ನೋಡ್ಬೋದು. ಟಿಪ್ಪುವಿನ ಕಾಲದಲ್ಲಿದ್ದಂಥ ಒಂದು ಮೈಸೂರಿನ ಮೈಸೂರಿನ ಒಂದು ಸಾಮ್ರಾಜ್ಯದ ವಿಸ್ತಾರವನ್ನು ನೀವಿಲ್ಲಿ ಕಾಣ್ಬೋದು. ಇಷ್ಟು ಟಿಪ್ಪುವಿನ ಒಂದು ವಶದಲ್ಲಿ ಇರ್ತದೆ. ಇನ್ನು ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದಿದ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಡಳಿತವನ್ನು ವಹಿಸ್ಕೊಂಡು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಟಿಪ್ಪುವಿನ ಮರಣದ ನಂತರ ಮೈಸೂರು ಸಂಸ್ಥಾನವನ್ನು ವಶಪಡಿಸ್ಕೊಂಡು 4 ಭಾಗ ಮಾಡ್ತಾರೆ. ಅದರಲ್ಲಿ ಒಂದನ್ನು ಮರಾಠರು, ಇನ್ನೊಂದು ನಿಜಾಮರು ಮತ್ತು ಬ್ರಿಟಿಷರು ಹಂಚ್ಕೊಂಡು ಇನ್ನೊಂದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಕೊಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬಂದರೂ ಕೂಡ ಅವ್ರಿಗೆ ಇನ್ನೂ ಕೂಡ ವಯಸ್ಸಾಗಿರೋದಿಲ್ಲ, ಆಗ್ತಾನೆ 5 ವರ್ಷ ಆಗಿರ್ತದೆ. ಅದಕ್ಕೋಸ್ಕರ ದಿವಾನರ ಒಂದು ಆಳ್ವಿಕೆ ಶುರುವಾಗುತ್ತೆ. ಅಂದರೆ ದಿವಾನರನ್ನ ಆಳ್ವಿಕೆ ಆಡಳಿತವನ್ನು ದಿವಾನರಿಗೆ ವಹಿಸ್ತಾರೆ. ಅದರಲ್ಲಿ ಯಾರಪ್ಪ ಅಂದರೆ ಪೂರ್ಣಯ್ಯ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರಾಗಿರ್ತಾರೆ. ಅವರು ಆಡಳಿತವನ್ನು ನೋಡ್ಕೋತಿರ್ತಾರೆ ಅಂತ ಹೇಳ್ಬೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗದ ಒಂದು ಜಿಲ್ಲೆಯಲ್ಲಿ ಬಿದನೂರು ದಂಗೆ ಆಗುತ್ತೆ. ಅದನ್ನ ಸರಿಯಾಗಿ ಹತ್ತಿಕ್ಕಲಿಲ್ಲ ಅಂಥೇಳಿ ಅವರಿಂದ ಮತ್ತೆ ಸಾಮ್ರಾಜ್ಯವನ್ನು ಕಿತ್ತುಕೊಂಡು ಏನು ಮಾಡ್ತಾರೆ, ಮೈಸೂರನ್ನು ಕಮಿಷನರ್ಗಳ ಆಳ್ವಿಕೆಗೆ ವಹಿಸ್ತಾರೆ. ಕಮಿಷನರ್ಗಳ ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದವರು ಮಾರ್ಕ್ ಕಬ್ಬನ್ನು ಮೈಸೂರಿನ ಒಂದು ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಮೈಸೂರಿನ ರಾಜಧಾನಿಯನ್ನು ಮೈಸೂರಿಂದ ಬೆಂಗಳೂರಿಗೆ ವರ್ಗಾಯಿಸ್ತಾರೆ ಅಂತಲೇ ಹೇಳ್ಬೋದು. ಆಡಳಿತದಲ್ಲಿ ಹಲವಾರು ಘಟಕಗಳನ್ನು, ಜಿಲ್ಲೆಗಳನ್ನು, ತಾಲೂಕುಗಳನ್ನು ವಿಭಜನೆಯನ್ನು ಮಾಡ್ತಾರೆ. ಮತ್ತು ನ್ಯಾಯಾಂಗ, ಪೊಲೀಸ್ ಇಲಾಖೆಗಳನ್ನು ಉತ್ತಮವಾಗಿ ಇವರು ಒಂದು ಕಾಲದಲ್ಲಿ ಸಂಘಟನೆಯನ್ನು ಮಾಡ್ತಾರೆ. ಮತ್ತು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಇವರು ಜಾರಿಗೊಳಿಸ್ತಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಇವರ ಕಾಲದಲ್ಲಿ ಹಲವಾರು ರಸ್ತೆಗಳು ನಿರ್ಮಾಣಗೊಳ್ತವೆ. ಮತ್ತು ಇವರು 1859ರಲ್ಲಿ ಬೆಂಗಳೂರು ಹಾಗೂ ಜುಲಾರ್ಪೇಟೆಯ ಮಧ್ಯೆ ರೈಲು ಮಾರ್ಗವನ್ನು ಹಾಕಿಸ್ತಾರೆ ಅಂತ ಹೇಳ್ಬೋದು. ಇದು ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಅಂತ ಹೇಳ್ಬೋದು. ಎಲ್ಲಿಂದ ಅಂದರೆ ಬೆಂಗಳೂರಿಂದ ಜುಲಾರ್ಪೇಟೆವರೆಗೆ. ಜೊತೆಗೆ ಇವರು 1861ರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಇವರ ಹೆಸರಲ್ಲಿ ಬೆಂಗಳೂರಲ್ಲಿ ನಾವು ಕಬ್ಬನ್ ಪಾರ್ಕನ್ನು ನೋಡ್ಬೋದು. ಅದು ಇವರ ಹೆಸರಲ್ಲಿ ಇರತಕ್ಕಂಥದ್ದು, ಮಾರ್ಕ್ ಕಬ್ಬನ್ ಅವರ ಹೆಸರಲ್ಲೇ ಇರತಕ್ಕಂಥದ್ದು. ತದನಂತರ ಮತ್ತೊಬ್ಬ ಕಮಿಷನರ್ ಬೆಂಥಾಮ್ ಬೌರಿಂಗ್. ಇವರು 1867ರಲ್ಲಿ ಮೈಸೂರಿನ ಕಮಿಷನರ್ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಮೈಸೂರು ರಾಜ್ಯದ ಸಮಗ್ರ ಆಡಳಿತವನ್ನು ಪುನರ್ ಸಂಘಟಿಸ್ತಾರೆ ಅಂತ ಹೇಳ್ಬೋದು.
ಮತ್ತು ಇವರ ಒಂದು ಕಾಲದಲ್ಲಿ ನಂದಿದುರ್ಗ ನಗರ ಮತ್ತು ಅಷ್ಟಗ್ರಾಮಗಳು ಆಡಳಿತದ ಘಟಕಗಳು ಕೂಡ ಆಗಿದ್ದವು. ಈ ಘಟಕಗಳ ಮೇಲ್ವಿಚಾರಣೆಯನ್ನು ಕಮಿಷನರ್ಗಳು ನೋಡ್ಕೊಳ್ತಾ ಇದ್ದರು. ಮತ್ತು ಇವರ ಕಾಲದಲ್ಲೂ ಕೂಡ ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಗಳ ಒಂದು ಸುಧಾರಣೆ ಆಗುತ್ತೆ. ಮತ್ತು ಶಿಕ್ಷಣದಲ್ಲೂ ಕೂಡ ಹಲವಾರು ಕಾನೂನುಗಳನ್ನು ಸುಧಾರಣೆಗಳನ್ನು ಕೂಡ ಇವರು ಜಾರಿಗೆ ತರ್ತಾರೆ ಅಂತ ಹೇಳ್ಬೋದು. ತದನಂತರ 1870ರಲ್ಲಿ ಬೋರಿಂಗ್ರು ಏನು ಮಾಡ್ತಾರೆ ಅಂದರೆ ಕಮಿಷನರ ಒಂದು ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಇವರ ನಂತರ 10ನೇ ಚಾಮರಾಜ ಒಡೆಯರು ಅಧಿಕಾರವನ್ನು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಪುನಃ ಮೈಸೂರು ಒಡೆಯರಿಗೆ ಹಸ್ತಾಂತರ ಮಾಡ್ತಾರೆ. ಇದನ್ನು ನಾವು ಪುನರುದ್ಧಾನ ಅಂತ ಕರಿತೀವಿ. ಎಷ್ಟರಲ್ಲಿ ಅಂದರೆ 1881ರಲ್ಲಿ ಕೇಳ್ಬೋದು. ಮೈಸೂರು ಪುನರುದ್ಧಾನ ಅಂತಂದರೆ ಏನು ಅಂತಂದರೆ ಬ್ರಿಟಿಷರು ರಾಜ್ಯವನ್ನು ಮೈಸೂರು ಒಡೆಯರಿಗೆ ಬಿಟ್ಕೊಡ್ತದ್ದು ಅದಕ್ಕೆ ನಾವು ಪುನರುದ್ಧಾನ ಅಂತ ಕರಿತೀವಿ. ಇನ್ನು ಇವರ ಒಂದು ಕೈ ಕೆಳಗೆ ರಂಗಾಚಾರ್ಲು ಮತ್ತು ಶೇಷಾದ್ರಿ ಅಯ್ಯರ್ ಅವರು ಏನು ಮಾಡ್ತಾರೆ ಅಂತಂದರೆ ದಿವಾನರಾಗಿ ಕೆಲಸವನ್ನು ಮಾಡ್ತಾರೆ. ಇವರ ಒಂದು ಕಾಲದಲ್ಲಿ ಅದೇ ಚಾಮರಾಜ ಒಡೆಯರ ಕಾಲದಲ್ಲಿ 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ತದನಂತರ ಮೈಸೂರು ಒಡೆಯರಲ್ಲೇ ಫೇಮಸ್ ಆಗಿರ್ತಕ್ಕಂಥ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ಚಾಮರಾಜ ಒಡೆಯರು ಕಲ್ಕತ್ತಾಗೆ ತೆರಳಿದಂಥ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯ ಬಂದು ನಿಧನರಾಗ್ತಾರೆ. ಅವರ ನಂತರ ಅವರ ಉತ್ತರಾಧಿಕಾರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರೆ 1895ರಲ್ಲಿ. ಆದರೆ ಆಗ ಬಾಲಕರಾಗಿರ್ತಾರೆ ಅವರು. ಅದಕ್ಕೆ ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅವರು ಆಡಳಿತವನ್ನು ನೋಡ್ಕೋತಾರೆ. ಮತ್ತು 1907ರಲ್ಲಿ ಇವರ ಒಂದು ಕೈಗೆ ಆಡಳಿತ ಬರುತ್ತದೆ. ಮೈಸೂರನ್ನು ಮಾದರಿ ಮೈಸೂರಾಗಿ ಇವರು ನಿರ್ಮಾಣವನ್ನು ಮಾಡ್ತಾರೆ. ಹಲವಾರು ಸುಧಾರಣೆಗಳನ್ನು ಇವರು ಜಾರಿಗೆ ತರ್ತಾರೆ ಅಂತ ಹೇಳ್ಬೋದು. ಜನರಿಗೋಸ್ಕರ ಹಲವಾರು ಕೊಡುಗೆಗಳನ್ನು ಕೂಡ ಇವರು ಕೊಡ್ತಾರೆ. ಅವರಲ್ಲಿ ಪ್ರಮುಖ ಇವರ ಸಾಧನೆಗಳನ್ನು ನೋಡೋದಾದರೆ JN ಟಾಟಾ ಅವರು ಬೆಂಗಳೂರಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು 371 ಎಕರೆ ಭೂಮಿ ಹಾಗೂ 5 ಲಕ್ಷಕ್ಕೂ ಅಧಿಕ ಮೊತ್ತದ ಸಹಾಯವನ್ನು ಇವರು ಮಾಡ್ತಾರೆ. ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ 371 ಎಕರೆಯನ್ನು ಕೊಡ್ತಾರೆ. ಮತ್ತಿಗೆ 5 ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಇವರು ಕೊಡ್ತಾರೆ. 1907ರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನು ಕೂಡ ಇವರು ಶುರು ಮಾಡ್ತಾರೆ. ಇಲ್ಲಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶವನ್ನು ಇಲ್ಲಿ ಕಲ್ಪಿಸ್ತಾರೆ ಅಂತ ಹೇಳ್ಬೋದು. ಮತ್ತು 1910ರಲ್ಲಿ ಇಂದಿನ ಮೈಸೂರು ಅರಮನೆ ಪೂರ್ಣಗೊಳಿಸ್ತಾರೆ ಇವರ ಒಂದು ಕಾಲದಲ್ಲಿ. ಜೊತೆಗೆ KRS ಅಣೆಕಟ್ಟು ಕೂಡ ಇವರ ಒಂದು ಕಾಲದಲ್ಲಿ ಆಗುತ್ತೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇವರ ಒಂದು ಕಾಲದಲ್ಲೇ ಆಗುತ್ತೆ. ಮತ್ತು ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯತೆ ನೀಡತಕ್ಕಂಥ ಒಂದು ಆಜ್ಞೆಯನ್ನು ಕೂಡ ಇವರು ಹೊರಡಿಸ್ತಾರೆ. ಮತ್ತು ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತವನ್ನು ನೀಡತಕ್ಕಂಥ ಹಕ್ಕನ್ನು ಕೂಡ ಇವರ ಒಂದು ಕಾಲದಲ್ಲಿ ಮಾಡ್ತಾರೆ. ಇಷ್ಟೆಲ್ಲ ಸುಧಾರಣೆಗಳನ್ನು ಮಾಡ್ತಾರೆ. ಶಿಕ್ಷಣ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬಹಳ ಇವರ ಒಂದು ಕಾಲದಲ್ಲಿ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಇವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಜೊತೆಗೆ ಮೈಸೂರಿನ ನಿರ್ಮಾತೃ ಅಂತಲೂ ಕೂಡ ಇವರನ್ನು ಕರೀತಾರೆ. ಮೈಸೂರು ಅಭಿವೃದ್ಧಿ ಇವರ ಕಾಲದಲ್ಲಿ ಹೆಚ್ಚಾಗಿ ಆಯಿತು ಅಂತ ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರು ಇವರ ಒಂದು ಆಡಳಿತವನ್ನು ಅಥವಾ ಇವರ ಒಂದು ರಾಜ್ಯವನ್ನು ರಾಮರಾಜ್ಯ ಅಂತ ಬಣ್ಣಿಸ್ತಾರೆ. ಜೊತೆಗೆ ಇವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜರ್ಷಿ ಅಂತಲೂ ಕೂಡ ಇವರು ಕರೀತಾರೆ. ಭಾರತದಲ್ಲಿ ಇವ್ರ ರೀತಿ ರಾಜ ಮತ್ತೊಬ್ಬ ಇಲ್ಲ ಅಂತ ಹೇಳ್ಬೋದು. ಆ ರೀತಿ ಕೆಲಸಗಳನ್ನು ಇವರು ಮಾಡಿರ್ತಾರೆ. ಇಲ್ಲಿ ಒಂದು ಪ್ರಮುಖವಾದ ವಿಷಯವನ್ನು ನೀವು ಗಮನಿಸ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕಾಲದಲ್ಲಿ KRS ನಿರ್ಮಾಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹಣಕಾಸಿನ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಅಲ್ಲಿ ಇವರು ಅವರ ಹೆಂಡತಿ ಚಿನ್ನಾಭರಣಗಳನ್ನು ಕೊಟ್ಟು ಅದರ ಬಂದಂಥ ಹಣದಲ್ಲಿ ಆ ಒಂದು ಅಣೆಕಟ್ಟಿನ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಕೆಲಸಗಳನ್ನು ಇವರು ಮಾಡ್ತಾರೆ. ತದನಂತರ ಇವರ ಒಂದು ಕಾಲದಲ್ಲಿ ದಿವಾನರಾಗಿರ್ತಾರೆ. ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಇವ್ರನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತೃ ಅಂತಲೂ ಕೂಡ ಕರೀತಾರೆ. 1909ರಿಂದ 2012ರವರೆಗೆ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾರೆ. ಆಮೇಲೆ 1912ರಲ್ಲಿ ಮೈಸೂರಿನ ದಿವಾನರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವ್ರನ್ನ ವಹಿಸ್ಕೊಳ್ತಾರೆ. ಇವರು ಕೈಗಾರಿಕೆ ಇಲ್ಲದೆ ವಿನಾಶ ಅಂತೇಳಿ ಹಲವಾರು ಕೈಗಾರಿಕೆಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಕಬ್ಬಿಣ, ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಮೈಸೂರಲ್ಲಿ ಗಂಧದ ಎಣ್ಣೆಯ ಕೈಗಾರಿಕೆ, ಸಾಬೂನು ಕೈಗಾರಿಕೆ, ಚರ್ಮದ ಕೈಗಾರಿಕೆ, ಕೇಂದ್ರ ಕೈಗಾರಿಕೆ ಕಾರ್ಯಾಗಾರ, ಹೀಗೆ ಹಲವಾರು ಕಾರ್ಖಾನೆಗಳನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹವನ್ನು ನೀಡತಕ್ಕಂಥ ಉದ್ದೇಶದಿಂದ ಇವರೇನು ಮಾಡ್ತಾರೆ ಅಂದರೆ ಮೈಸೂರು ಚೇಂಬರ್ ಆಫ್ ಕಾಮರ್ಸನ್ನು ಕೂಡ ಆ್ಯಂಡ್ ಇಂಡಸ್ಟ್ರಿಯನ್ನು ಸ್ಥಾಪನೆ ಅವರು ಮಾಡ್ತಾರೆ ಅಂತ ಹೇಳ್ಬೋದು.
ಮತ್ತು 1913ರಲ್ಲಿ ಮೈಸೂರು ಬ್ಯಾಂಕ್ ಕೂಡ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೂಡ ಇವರ ಒಂದು ಕಾಲದಲ್ಲೇ ಶುರುವಾಗುತ್ತೆ ಅಂತ ಹೇಳ್ಬೋದು. ಶಿಕ್ಷಣಕ್ಕೂ ಕೂಡ ಹಲವಾರು ಕೊಡುಗೆಗಳನ್ನು ಇವರು ಕೊಡ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ನೀಡಬೇಕು ಅಂತೇಳಿ ಜಾರಿಗೊಳಿಸ್ತಾರೆ ಕಾನೂನನ್ನು. ಮತ್ತು ಹೆಬ್ಬಾಳದಲ್ಲೊಂದು ಕೃಷಿ ಶಾಲೆಯನ್ನು ಕೂಡ ಇವರು ಶುರು ಮಾಡ್ತಾರೆ. ಮತ್ತು 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇದೊಂದು ಮಹತ್ತರವಾದ ಸಾಧನೆ ಅಂತ ಹೇಳ್ಬೋದು. ಜೊತೆಗೆ 1915ರಲ್ಲಿ ಬೆಂಗಳೂರಿನಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇವರು ಒಂದು ಕಾಲದಲ್ಲಿ ಶುರು ಮಾಡ್ತಾರೆ. ಹೀಗೆ ಹಲವಾರು ಕಾರ್ಯಗಳನ್ನು ಇವರು ಮಾಡ್ತಾರೆ. ಜೊತೆಗೆ ರೈಲು ಮಾರ್ಗಗಳಲ್ಲಿ ಮೈಸೂರಿಂದ ಅರಸೀಕೆರೆ ಮತ್ತು ಬೋರಿಂಗ್ಪೇಟೆ, ಕೋಲಾರ ಇಲ್ಲಿ ರೈಲ್ವೆ ಮಾರ್ಗಗಳನ್ನು ಇವರ ಒಂದು ಕಾಲದಲ್ಲಿ ಹಾಕಲಾಗುತ್ತೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜರಾಗಿರ್ತಾರೆ, ಇವರು ದಿವಾನರಾಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ ಬಂದು ಎಲ್ಲ ಕೂಡ ಅಂತಿಮವಾಗಿ ಮುಗೀತದೆ. ಇನ್ನು 1918ರಲ್ಲಿ ಈ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರೆ ಅಂತಂದರೆ ದಿವಾನ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಬ್ರಿಟಿಷ್ ಸರ್ಕಾರ ಇವರಿಗೆ ಇವರಿಷ್ಟೆಲ್ಲ ಕಾರ್ಯಸಾಧನೆಯನ್ನು ಮಾಡಿರೋದ್ರಿಂದ ಸರ್ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಇವರಿಗೆ ಕೊಡ್ತಾರೆ. ತದನಂತರ ಭಾರತ ಸರ್ಕಾರ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಿಮಗೆ ಫೋಟೋಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಕನ್ನಡ ಸಾಹಿತ್ಯ ಪರಿಷತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು KRS ಅಣೆಕಟ್ಟು ಇವರ ಒಂದು ಕಾಲದಲ್ಲಾದಂಥ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಒಂದು ಫೋಟೋಸ್ಗಳನ್ನು ನೀವು ಇಲ್ಲಿ ಕಾಣ್ಬೋದು. ಇನ್ನು ಮಿರ್ಜಾ ಇಸ್ಮಾಯಿಲ್ ಇವರು ಕೂಡ ದಿವಾನರಾಗಿ ಕೆಲಸವನ್ನು ಮಾಡ್ತಾರೆ. ಇವರು ಕೂಡ ಹಲವಾರು ಕೈಗಾರಿಕೆ ಅಭಿವೃದ್ಧಿ ಮಾಡೋದಕ್ಕೆ ಹಲವಾರು ಕೈಗಾರಿಕೆಗಳನ್ನು ಶುರು ಮಾಡ್ತಾರೆ. ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್ ಗಾಜಿನ ಕೈಗಾರಿಕೆ, ಪಿಂಗಾಣಿ ಪಾತ್ರೆ ಕೈಗಾರಿಕೆ, ಬೆಳಗೋಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಆಗಿರ್ಬೋದು, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆ ಆಗಿರ್ಬೋದು, ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಾಗದ ಕಾರ್ಖಾನೆ ಆಗಿರ್ಬೋದು, ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣ ಆಗಿರ್ಬೋದು, ಮತ್ತು ಆಕಾಶವಾಣಿ ಕೇಂದ್ರಗಳನ್ನು ಬೆಂಗಳೂರು ಮತ್ತು ಮೈಸೂರಲ್ಲಿ ಇವರು ಪ್ರಾರಂಭಿಸ್ತಾರೆ. ಯಾರು ಅಂತಂದರೆ ಇಸ್ಮಾಯಿಲ್ ಅವರು. ಇವರು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಪ್ರೋತ್ಸಾಹವನ್ನು ಮಾಡ್ತಾರೆ. ಬದನಾಳಲ್ಲಿ ಖಾದಿ ಉತ್ಪಾದನೆ ಕೇಂದ್ರವನ್ನು ಇವರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದು. ಇರ್ವಿನ್ ಕಾಲುವೆಯನ್ನು ನಿರ್ಮಿಸಿ ಮಂಡ್ಯ ಜಿಲ್ಲೆಯ ಒಂದು ಕೃಷಿ ಭೂಮಿಗೆ ನೀರನ್ನು ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಮೈಸೂರನ್ನು ಹೂ ತೋಟಗಳು ಮತ್ತು ಉದ್ಯಾನವನಗಳ ನಗರವನ್ನಾಗಿಸ್ತಾರೆ. ಹಲವಾರು ಪಾರ್ಕ್ಗಳನ್ನು ಇವರು ನಿರ್ಮಾಣವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಈಗ ನೀವು ನೋಡ್ಬೋದು ಅಲ್ಲಿ KRSನ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಪಾರ್ಕು ಇವರ ಒಂದು ಕಾಲದಲ್ಲೇ ನಿರ್ಮಾಣ ಆಗಿದ್ದು, ಬೃಂದಾವನ ಪಾರ್ಕು ನೀವು ಅಲ್ಲಿ ಕಾಣ್ಬೋದು ಚಿತ್ರವನ್ನು. ಇನ್ನು ಹಲವಾರು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಆಗಿರ್ಬೋದು, ನರಸಿಂಹರಾಜ ಆಸ್ಪತ್ರೆ ಆಗಿರ್ಬೋದು, ಶಿವಮೊಗ್ಗದಲ್ಲಿ ಮೆಗ್ಗಾನ್ ಆಗಿರ್ಬೋದು, ಮೈಸೂರಿನಲ್ಲಿ ವಾಣಿ ವಿಲಾಸ ಆಗಿರ್ಬೋದು ಇವರ ಕಾಲದಲ್ಲೇ ಶುರುವಾಯಿತು ಅಂತ ಹೇಳ್ಬೋದು. ಮತ್ತು ಶಿಕ್ಷಣಕ್ಕೆ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಜಾರಿಗೆ ತರ್ತಾರೆ. ಮತ್ತು ಖಾಸಗಿ ಶಾಲೆಗಳಿಗೆ ಅನುದಾನಗಳನ್ನು ಕೂಡ ಇವರು ಕೊಡ್ತಾರೆ. ಮತ್ತು ಪ್ರೌಢಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಣವನ್ನು ಕೂಡ ಇವರ ಕಾಲದಲ್ಲಿ ಶುರುವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಪಾಠಿಗಳು ಕೂಡ ಇವರು ಆಗಿರ್ತಾರೆ. ಇವರ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಮರಣದ ನಂತರ ಜಯಚಾಮರಾಜೇಂದ್ರ ಒಡೆಯರು ಅಧಿಕಾರಕ್ಕೆ ಬರ್ತಾರೆ. ಇವರು ಮೈಸೂರನ್ನು ಆಳಿದಂಥ ಕೊನೆಯ ಅರಸ ಅಂತ ಹೇಳ್ಬೋದು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾರತ ಒಕ್ಕೂಟದಲ್ಲಿ ಮೈಸೂರು ಸಂಸ್ಥಾನವನ್ನು ಸೇರಿಸಬೇಕು ಅಂತೇಳಿ KC ರೆಡ್ಡಿ ಅವರು ಏನು ಮಾಡ್ತಾರೆ ಅಂದರೆ ಅರಮನೆ ಸತ್ಯಾಗ್ರಹವನ್ನು ಆರಂಭವಾಗುತ್ತೆ. ಈ ಸತ್ಯಾಗ್ರಹದ ಫಲವಾಗಿ ಜಯಚಾಮರಾಜ ಒಡೆಯರು ಏನು ಮಾಡ್ತಾರೆ ಅಂದರೆ ಭಾರತದ ಒಕ್ಕೂಟಕ್ಕೆ ಸೇರಲು ಅನುಮತಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ 1947 ಅಕ್ಟೋಬರ್ 24ರಂದು ಜವಾಬ್ದಾರಿತ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ. ಜಯಚಾಮರಾಜೇಂದ್ರ ಒಡೆಯರು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖ ಕಾಲಘಟ್ಟಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು. ಚಿಕ್ಕದೇವರಾಜ ಒಡೆಯರ ಒಂದು ಆಡಳಿತದ ಕಾಲ, 5ರಲ್ಲಿ ಟಿಪ್ಪು ಆಡಳಿತ ಕಾಲ, ಮತ್ತು ಮೊದಲ ಆಂಗ್ಲ ಮೈಸೂರು ಯುದ್ಧ, 2ನೇದು 3, 4ನೇದು ಯಾವಾಗ ನಡೀತು, ಯಾವಾಗ ಮುಗೀತು ಅಂತಕ್ಕಂಥದ್ದು. ಇನ್ನು ಮಾರ್ಕ್ ಕಬ್ಬನ್ ಅವ್ರದ್ದು ಮತ್ತು ಲೂಯಿ ಬೆಂತ ಬೋರಿಂಗ್ ಅವ್ರದ್ದು. ಇಷ್ಟು ಮೈಸೂರು ಸಂಸ್ಥಾನ ಮತ್ತು ಇತರೆ ಸಂಸ್ಥಾನ ಪಾಠದ ಮೊದಲ ಭಾಗ ಆಯಿತು. ಇನ್ನು 2ನೇ ಭಾಗದಲ್ಲಿ ಮೈಸೂರು ಸಂಸ್ಥಾನ ಮತ್ತು ಇತರ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಇನ್ನೊಂದಷ್ಟು ಸಂಸ್ಥಾನಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.